ಉರಗಲಾಂಛನನ ಮೆರಗು ಸ್ವರ್ಗ ತನಕ್ಕೆ ಕೈಗೋಲುವಂತಿರೇ ಮಾವ ಉರಗಲಾಂಛನನ ಮೆರಗು ಸ್ವರ್ಗ ತನಕ್ಕೆ ಕೈಗೋಲುವಂತಿರೇ ಗುರುಕುಂಬಿನಿಯರ ಸ್ವರ ಸಂಪನ್ನ ದೀಪ್ತಿ ಮಣಿಮುಕುಟ ವರ್ಧನಗೆ ಸುರೋಧನ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯೋಧನಾದಿಗಳಿರಲಿ ಎಣಯಿಹರ ಎನಗೆ ಸುರಸಿಂಧೂಧರಯ ಗುರುವಂದ ವಿನಯ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯಕ್ಕೆ ಕೈಕದೊರೆಗೆನಿಸು ಬಾಳುದು ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ನಿಪುಣರ ವಧಿಸದೆ ಬಿಡುವರು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ನಿಪುಣರ ವಧಿಸದೆ ಬಿಡುವರು ಮಾವಶಕುಣಿ ಸಲಹೆ ನೀಡ ಬಿಡುವನೆ ಚಿತ್ತ ಕರ್ಣ ಶತ್ರುಗಳನ್ನು ಬಿಡುವನೆ ಮಾವಶಕುಣಿ ಸಲಹೆ ನೀಡ ಬಿಡುವನೆ ಚಿತ್ತ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಮಾವ ಕರ್ಣ ಮಿತ್ರ ದುರ್ಯೋಧನ ಸಿಂಧೂರಾಜ ಗೌರವೇಶ್ವರ ಸಹೋದರ ಅಗ್ರಜ ಈಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕದೊರೆಗೆ ಬಾಳುದು ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಪಿತಾಮಹರೇ ಪರಮ ಪೂಜ್ಯರಾದ ಆಚಾರ್ಯರೇ ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನೇ ನಂಬಿಕೊಂಡಿರುವ ಆ ಹೇಳಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುತ್ತಿರುವರಂತೆ ನೋಡಿದರ ಮಾವ ಅರಣ್ಯದಲ್ಲಿ ಅನಾಗರಿಕರಂತೆ ಆಸ ಮಾಡಿಕೊಂಡಿದ್ದವರ ಹಟ್ಟಹಾಸ ಎಷ್ಟರ ಮಟ್ಟಿಗಿರಬಹುದೆಂದು ಆತ ನೋಡಿದಿರಾ ದುರ್ಯೋಧನ ನ್ಯಾಯವಾಗಿ ಸಲ್ಲಬೇಕು ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನುಚ್ಚುಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು
ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನೇ ಯಾರು? ಇನ್ಯಾರೋ ಅಗ್ರಜ, ನಮ್ಮ ಕರ್ಣನಿರುವಾಗ. ಆ ಮಿತ್ರ ದುರ್ಯೋಧನ, ಗುರುಗಳಾದ ಪೂಜ್ಯ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇತಕ್ಕದರ ಚಿಂತೆ? ಈಶ್ವರರಿಗೆ ಜಯವಾಗಲಿ. ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸುತ್ತಿರುವರು. ಪುರುಷೋತ್ತಮ ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನನ್ನ ಗೋಪಾಲದ ಪುರುಷೋತ್ತಮನೇ ಪಾಂಡವ ಮಿತ್ರನಾದ ಮೋಸಗಾರ. ಛೀ! ಬಂದವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಓರ್ವ ದೌಸಿ ಪುತ್ರನ ಮನೆಗೆ ಹೋದನಂತೆ. ಅಂತವನಿಗೆ ರಾಜ ಪುರಸ್ಕಾರವೇ? ಛೇ! ಹೋದರೆ ಹೋಗಲಿ ಬಿಡು. ತಾತ, ನನ್ನ ಅರಮನೆಯಲ್ಲಿ ಸಿಗದ ಗೌರವ ಆತನಿಗೆ ಮತ್ತೆಲ್ಲಿಂದ ಸಿಗುವುದು? ದುರ್ಯೋಧನ, ಜ್ಞಾನವನ್ನು ಚೆನ್ನಾಗಿ ಇಟ್ಟುಕೊಂಡು ಮಾತನಾಡು. ಶ್ರೀ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಇಲ್ಲಿಗೆ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡ್ತಿರುವನು? ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆ? ವಿದುರ, ಚಕ್ರವರ್ತಿಯಾದ ನಾನು ಇದನ್ನು ನಿನ್ನಿಂದ ಕೇಳಿದು ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ. ಒದರದಿರಲೋ ವಿದುರ ಸದನದಿ, ದುಡುಕಿ ಒದರದಿರಲೋ ವಿದುರ ಸದನದಿ. ಒದರದಿರಲೋ ವಿದುರ ಸದನದಿ, ದುಡುಕಿ ಒದರದಿರಲೋ ವಿದುರ ಸದನದಿ. ಮೆರದ ಸಭೆಯಳು ನಿಂತು ಜರಿದು ಈ ಕೌರವನ. ಮೆರದ ಸಭೆಯಳು ನಿಂತು ಜರಿದು ಈ ಕೌರವನ. ನುಡಿಮೆಯೋನರ ಹಿಡಿದು ಕಡಿದ ಈ ಖಡ್ಗದಳು. ನುಡಿಮೆಯೋನರ ಹಿಡಿದು ಕಡಿದ ಈ ಖಡ್ಗದಳು. ಒದರದಿರಲೋ ವಿದುರ ಸದನದಿ, ದುಡುಕಿ ಒದರದಿರಲೋ ವಿದುರ ಸದನದಿ. ವಿದುರ, ಒಬ್ಬಳಿಯ ಮಗ ನೀನು ಪರದೇಶಿ, ಎಬ್ಬುಲಿಯ ಗರ್ಭವನ್ನು ಭೇದಿಸುವುದರಲ್ಲಿ. ಇದರ ತಪ್ಪಲಿಯ ಮಗ ನೀನು ಪರದೇಶಿ, ಎಬ್ಬುಲಿಯ ಗರ್ಭವನ್ನು ಭೇದಿಸುವುದರಲ್ಲಿ. ಕಡುವ ಇರಿಕೊಂಡವರ ಪರವಹಿಸಿ ತಲದಂತ ಮಲ್ಲ ಗುರುದೊರೆಯ ಧಿಕ್ಕರಿಸಿ. ಕಡುವ ಇರಿಕೊಂಡವರ ಪರವಹಿಸಿ ತಲದಂತ ಮಲ್ಲ ಗುರುದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದನದಿ, ದುಡುಕಿ ಒದರದಿರಲೋ ವಿದುರ ಸದನದಿ. ಮೆರದ ಸಭೆಯೊಳು ನಿಂತು ಗೆರಿದು ಈ ಕೌರವನ. ಮೆರದ ಸಭೆಯೊಳು ನಿಂತು ಗೆರಿದು ಈ ಕೌರವ. ನುಡಿಮೆಯೋನರ ಹಿಡಿದು ಕಡಿದ ಈ ಖಡ್ಗದಳು. ನುಡಿಮೆಯೋನರ ಹಿಡಿದು ಕಡಿದ ಈ ಖಡ್ಗದಳು. ಒದರದಿರಲೋ ವಿದುರ ಸದನದಿ, ದುಡುಕಿ ಒದರದಿರಲೋ ವಿದುರ ಸದನದಿ. ಒದರದಿರಲೋ ವಿದುರ ಸದನದಿ. ವಿದುರ, ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಣ್ಣ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ನೀನು ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದಾಚೆಗೆ ದೂಡಿಬಿಡು. ಎಲ್ಲವೋ ವಿದುರ, ಈ ಸಭೆಯನ್ನು ಬಿಟ್ಟು ಆಚೆ ಮಾಡು. ಇಲ್ಲವೋ ನೋಡು ಇರುವ ನನ್ನ ಗದೆ. ದುರ್ಯೋಧನ, ವಿದುರ, ತರವಲ್ಲವ ನಿನಗೆ ನೋಡೆಯೋ, ತರವಲ್ಲವ. ದುರ್ಯೋಧನ, ವಿದುರ, ತರವಲ್ಲವ ನಿನಗೆ ನೋಡೆಯೋ, ತರವಲ್ಲವ.
ವಿದುರ ಕರೆಸು ನಿರ್ಣಯ ಅನುಜಾತರ ಕರೆಸು ನಿರ್ಣಯ ಅನುಜಾತರ ನೀಡು ರಾಜ್ಯವನ್ನು ನಿರೋಧ ಸುಖವ ಪಡೆವೆ ನೀಡು ರಾಜ್ಯವನ್ನು ನಿರೋಧ ಸುಖವ ಪಡೆವೆ ಕರವಲ್ಲವ ನಿನಗೆ ನೋಡಿಯೋ ಕರವಲ್ಲವ ದುರ್ಯೋಧನ, ವಿದುರ. ಬಲವಂತನಾದ ನನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ನೀವೆಲ್ಲರೂ ಅಧೀನರು? ನನಗೆ ತಿಳಿದಿರುವ ನ್ಯಾಯವನ್ನು ನಾನು ಹೇಳಿಯೇ ತೀರಬೇಕು. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ನಿನಗೆ ಉಂಟಾಯಿತೆ ಅವಿವೇಕಿ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ನಾನು ತಿಳಿದಿದ್ದೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿವೆಯಲ್ಲ. ಕೇಳು ದುರ್ಯೋಧನ, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಸಹೋದರ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಅವನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ವಿದುರ ಅದನ್ನು ತಡೆದು ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟುಕೊಂಡಿದ್ದ ಈ ನನ್ನ ಶಿವಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು ಮಿತ್ರ ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಾಶಕ್ಕೀಡು ಮಾಡಿ ಒಂದು ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ಮಿತ್ರ. ಕರ್ಣ ಮಿತ್ರ, ದುರದೋಳ್ ಪಾರ್ಥನ ಶಿರವಂತರಿದೋ ಕರ್ಣ ಮಿತ್ರ ದುರ್ಯೋಧನ, ದುರದೋಳ್ ಪಾರ್ಥನ ಶಿರವಂತರಿದೋ ಧರಣಿ ಗುರುಳಿಸುತ್ತ ಶಪಥವನಾಂತೋ ಮಹೇಶ್ವರನ ಕುವರರನ್ನು ವರ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಚಾಪವನಂ ಪಡೆದ ನಿನಗೆ ಸರಿ ಸಮರಾಯಿರೈ ದರೆಯಳು ಕರ್ಣ. ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯ? ಈತನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಆತನ ಒಂದು ಬಿಲ್ಲು ಹೋದರೆ ಏನಾಯಿತು? ನನ್ನ ಶಸ್ತ್ರಾಗಾರದಲ್ಲಿ ಅಂತಹ ಸಾವಿರಾರು ಬಿಲ್ಲುಗಳಿರುವವು. ಚಿಂತೆ ಏಕೆ? ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆ ಆದರೆ ಸಹೋದರ ಅಂತವರನ್ನು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಯಿತು. ಎಚ್ಚರ ಸಹೋದರ. ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲ, ಸಿದ್ಧವೇ? ಸಿದ್ಧವೋ ಅಣ್ಣ? ಎಲ್ಲಿ ಅದನ್ನು ಕೊಡು. ತೆಗೆದುಕೋಣ. ಓ ಕೃಷ್ಣನು ಬಂದಾಗ ನಾನದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ನನಗೆ ಅಂದು ಮಾಡಿದ ದ್ವಾರಕೆಯಲ್ಲಿ ಅಪಮಾನವನ್ನು ನಾನು ಹಿಂದೆಯೇ ತೀರಿಸಿಕೊಳ್ಳುತ್ತೇನೆ. ದುರ್ಯೋಧನನು ಎಷ್ಟು ದುರಾಂಕಾರದಿಂದ ಮೆರೆಯುತ್ತಿರುವನಲ್ಲ. ಸಭೆಯಲ್ಲಿ ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ಗೌರವಿಸಿ ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಾತೆಯನ್ನು ಸ್ಪರ್ಶಿಸಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೇ ಜಾಗೃತಳಾಗು. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ಕೃಷ್ಣ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲಯ್ಯ. ದೂತನಾಗಿ ಬಂದಿರುವ ನಿನ್ನಲ್ಲಿ
ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರಿಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ್ರಿಂದ ಹೆಮ್ಮೆ ಪಡಬೇಡ ಕೃಷ್ಣ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಆ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದಿದ್ದಾಯಿತು, ಬಂದ ವಿಚಾರವೇನು? ದುರ್ಯೋಧನ, ಸಭೆಯಲ್ಲಿ ಭೀಷ್ಮ ದ್ರೋಣಾದಿ ಗುರುಜನರನ್ನು ನೋಡಿಕೊಂಡು ಪಾಂಡವರು ನೀನು ಸಮ್ಮತಿಸುವುದಾದರೆ ನಿನಗೊಂದು ಸಂದೇಶವನ್ನು ಕಳಿಸಿರುವರು. ಪಾಂಡವರ ಸಂದೇಶ? ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನಾದರೂ ಹೇಳಬಹುದು, ಆದರೆ ರಾಜ್ಯದ ವಿಚಾರದಲ್ಲಿ ಮಾತ್ರ ಎಚ್ಚರ. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಶೌರ್ಯದಿಂದ, ಸಾಹಸದಿಂದ, ಈ ಯಾಚನೆಯಿಂದಲ್ಲ ಕೃಷ್ಣ. ಬಂದಿದ್ದಾಯಿತು, ಆ ಪೀಠದಲ್ಲಿ ಕುಳಿತುಕೋ. ಸಹೋದರ ಅಣ್ಣ, ನಮ್ಮ ಕೃಷ್ಣ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಲು ಪ್ರಿಯ ಅಲ್ಲವೇ? ಇದ್ದರೂ ಇರಬಹುದು. ಇರಬಹುದೇನೋ, ನಿನಗಂತೂ ಬಹಳ ಇದೆ. ನಮ್ಮ ರಾಜ ನರ್ತಕಿರನ್ನು ಬರಮಾಡು. ಯಾರಲ್ಲಿ? ರಾಜಸ್ಥಾನಕ್ಕೆ ನಮ್ಮ ರಾಜ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರು ಭೂಪ ರಾಜೇಶ್ವರ. ಕರುಣಾಳು ಕುರು ಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ. ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ. ಹಲೋ 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 ಸೋದರವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ.
ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ ಭಲೆ ಭಲೆ ನಂಬಿಕೆರೆ. ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಹರಿ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ 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 ಜಗದ ಜನರ ಮರುಳುಗೊಳಿಪ ಕೃಷ್ಣ ಮುರಾರಿ ಹರಿ ನಿನಗೆ ಈ ರಾಜನರ್ತಕಿಯರ ಕರವ ಮುಟ್ಟಿ ಕೃಷ್ಣ ನಿನಗೆ ಈ ರಾಜನರ್ತಕಿಯರ ಕರವ ಮುಟ್ಟಿ ಪಾದಗಳ ಸ್ಪರ್ಶಿಸಿ ನಮನಗಳು ಸಾಧು ನನ್ನ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಎಲ್ಲಿ ಮತ್ತೊಮ್ಮೆ ಹೇಳಿ. ಅಪರಾಧವಾಯಿತು ಪ್ರಭು, ಅಪರಾಧವಾಯಿತು. ಭೀಮನಿಗೆ ಇವನೇ
ಕಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಗದದಾರಿ ಭೀಮನಿಗೆ ಇವನೇ ಕಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ನಿನಗಾರು ಸಾಟಿ ಛಲದಲ್ಲಿ ಬಲದಲ್ಲಿ ನಿನಗಾರು ಸಾಟಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ತಕದೇವಿ ತಕ ಜನ ತಕದೇವಿ ತಕ ಜನು ತಕದೇವಿ ತಕ ಜನು ತಾಮ್ 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 ತಜ್ಜಂ ತಕಜಂ ತಕಿಟಜಂ ತದಿಕಿಟಕು 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 ತಜ್ಜಂ ತಕಜಂ ತಕಿಟಜಂ ತದಿಕಿಟಕು 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 ತಜ್ಜಂ ತಕಜಂ ತಕಿಟಜಂ ತದಿಕಿಟಕು 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 ತದಿತ್ತಗಣ್ಣ ಕಜೆಂ ಕಜಂ ತರಿ ತಕ ದಿತ್ತಗಣ್ಣ ಕಜೆಂ ಕಜಂ ತರಿ ತಕಿಟ ತದಿಮಿ ತಕ ಜನ್ನ ತಕಿಟ ತದಿಮಿ ತಕ ಜನ್ನ ಒಲೆ ಒಲೆ ನರ್ತಕಿಯರೇ ತಜಂ ತರಿ ತಕ ದಿತ್ತಗಣ್ಣ ಕಜೆಂ ತಜಂ ತರಿ ತಂಗಡದಗ ದರ್ಗಡದಗ ತಂಗಡದಗ ದರ್ಗಡದಗ ದರ್ಗಡದಗ ತಂಗಡದಗ ದರ್ಗಡದಗ ತಂಗಡದಗ ದರ್ಗಡದಗ ದರ್ಗಡದಗ ದಿತ್ತಗಣ್ಣ ಕಜೆ ತಜಂ ತರಿ ತಕ ದಿತ್ತಗಣ್ಣ ಕಜೆ ತಜಂ ತರಿ ತಂಗಡದಗ ದರ್ಗಡದಗ ದೀಂ ಗಿಣ್ಣಕ್ಕು ತಂಗಡದಗ ದರ್ಗಡದಗ ದೀಂ ಗಿಣ್ಣಕ್ಕು ತದಕ ಜನ ತಿಮಿದಕ ಜನ ತಿಮಿದಕ ಜನ ತಿಮಿದಕ ಜನ ತಿಮಿದಕ ಜನ ತಿಮಿದಕ ಜನ ರಕ ತಿಮಿದಕ ಜನ ತಿಮಿದಕ ಜನ ತಕಿಟ್ಟ ತಜ್ಜನ ತತ ಜನ ರಕಿಟ್ಟ ರಜ್ಜನ ತತ ಜನ ರಕಿಟ್ಟ ರಜ್ಜನ ತತ ಜನ ರಕಿಟ್ಟ ರಜ್ಜನ ತತ ಜನ ರಕ ತಿಮಿದಕ ಜನ ತಕಿಟ್ಟ ತಜ್ಜನ ತತ ಜನ ರಕ ತಿಮಿದಕ ಜನ ತಕಿಟ್ಟ ತಜ್ಜನ ತತ ಜನ ರಕ ತಕಿಟ್ಟ ತಗ ತಕಿಟ್ಟ ತಗ ತಗ ತಿರುಗಿದು ತಗ ತಗಿಡ ತಗ ತಗ ತಿರುಗಿದು ತಗ ತಗಿಡ ತಗ ತಗಿಡ ತಗ ತಗ ತಿರುಗಿದು ತಗ ತಗಿಡ ತಗ ತಗಿಡ ತಗ ತಗ ತಿರುಗಿದು ತಗ ತಗಿಡ ತಿರುಗಿದು ತಗ ತಗಿಡ ತಿರುಗಿದು 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 ತಗದಿ ಮಿರಕ ಜನ ಮಿರಕ ಜನ ದತ್ತಿ ಮಿರಕ ಜನ ಮಿರಕ ಜನ ದಿದಿ ಮಿರಕ ಜನ ಮಿರಕ ಜನ ರಕದಿ ಮಿರಕ ಜನ ಮಿರಕ ಜನ ರಕ ಜಂ ತರಿದ ತದಿಕಿಟ ಕುದ ಅದಿಂಗಿ ನ ತೊಂಗು ದದ್ದಿಂಗಿ ನ ತೊಂಗು ತದಿಕಿಟ ಕುದ ತದಿ ರಕ ಜಂ ತರಿದ ತದಿಕಿಟ ಕುದ ಅದಿಂಗಿ ನ ತೊಂಗು ದದ್ದಿಂಗಿ ನ ತೊಂಗು ತದಿಕಿನ ಕುದ ಜಂ ತರಿದ ತದಿಕಿಟ ಕುದ ಅದಿಂಗಿ ನ ತೊಂಗು ದದ್ದಿಂಗಿ ನ ತೊಂಗು ತದಿಕಿನ ಒಲೆ ನರ್ತಕಿ ಕರುಣಾಳು ಕುರುಭೂಪ ರಾಜೇಶ್ವರ
ಕುರುವಂಶ ಕುಲ ತಿಲಕ ಮಗುಡೇಶ್ವರಾದಿ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಬಲೆ ಬಲೆ ನರ್ತಕಿಯರೇ, ಯಾರಲ್ಲಿ ರಾಜ ನರ್ತಕಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಅಪ್ಪಣೆ ಮಹಾಪ್ರಭು. ಆಗಬಹುದು. ಮುರಹರಿಯು ಸಭೆಗೆ ಬಂದ ಉದ್ದೇಶವೇನೆಂಬುದನ್ನು ತಿಳಿಸಬಹುದು. ಅಗತ್ಯವಾಗಿಯೂ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವುಗಳು ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದಾಗಬಹುದಾದ ಅನರ್ಥಗಳಿಗೆ ನೀವುಗಳೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂಥವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೋತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪಾಂಡವರ ಸಂದೇಶ. ಸಹೋದರ, ಪಾಂಡವರ ಸಂದೇಶ. ಹಿಂದೆ ಮಾಡಿದ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಿಮ್ಮ ವಾಗ್ದಾನ ಒಂದು ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿರುವರು. ಏನೆಂಬಾಗಿ? ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಹಿಂದೆ ಮಾಡಿದ ವಾಗ್ದಾನದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಈ ಪಾಂಡವರ ವಿನಯ ವಚನವನ್ನು ಕೇಳಿದಿರಾ? ನೀವು ಅವರಲ್ಲಿ ಬಾಲ್ಯದಿಂದಲೂ ತೋರಿದ ವೈರತ್ವವನ್ನು ಪಾಂಡವಂದರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯೊಳಗೆ ದ್ರೌಪದಿಯ ಮಾನಭಂಗ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಅವರು ನಿಮ್ಮೊಡನೆ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಅವರೊಡನೆ ಈ ಸುಸಮಯವನ್ನು ಶಾಂತಿ ಸಮಾಧಾನಗಳಿಂದ ಪ್ರಯತ್ನಿಸಿ. ಅವರ ಸಂದೇಶದೊಡನೆ, ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೂ ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಯಾಗಿ ಬಿಟ್ಟ ನಿನ್ನ ಮುಂದೆಯೂ ಬಿಡುಗಡೆ ಎಚ್ಚರವಿರಲಿ. ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಮಾಡಿಕೊಡಬೇಡ. ಪಾಂಡವರು ಕೌರವರಂತೆ ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆಯಲಿಲ್ಲವೇ? ಆ ಮಕ್ಕಳಿಗಾಗಿ ಆಶ್ರಯವನ್ನು ನೀಡುವಂತೆ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಸರ್ವಜ್ಞನಾದ ನಿನ್ನಲ್ಲಿ ಇನ್ನು ಹೆಚ್ಚಿಗೆ ಹೇಳಲು ನಾನು ಅನಾವಶ್ಯಕತನು. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ.
ಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸ ಕುಲ ಧರ್ಮ ನಜಿಗಿತೆ ಮಹಾರಾಜ, ಸರಣಿಯಾಳಿದವರೆಲ್ಲ ಮರಳಿ ಬರರೋ. ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಕಂದು ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲ ಅಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳೆ ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಈ ವಿಚಾರದಲ್ಲಿ ಅವಿಚಾರಗಳು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಪರಮ ದೊರೆಯೇ ಪರಮ ಪುರುಷ ಬಂದು ಬಳಗದವರ ವರಸಂದಿಯಾಗಿಸಲು ತಡಮಾಡದೆ ಸಂದೇ ತಡಮಾಡದೆ ಸಂದೇ ನಿರೀಕ್ಷಿಸುವುದು ನೀರೊರೆಗೆ ಪರಮ ಪುರುಷ ಬಳಗದವರ ಗಾಳಿ ಹೆಜ್ಜಿ ಹೋದ ಬಿಸಿಲಿಂದ ಬರುತ್ತೇನೋ ಗಾಳಿ ಹೆಜ್ಜಿ ಹೋದ ಬಿಸಿಲಿಂದ ಬರುತ್ತೇನೋ ಧರ್ಮದಿಂದ ಇರುವುದು ಧರ್ಮದಿಂದ
ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿರ್ಣಯಿಸಿದ ಕಾರ್ಯ ರಾಜ್ಯವನ್ನು ನೀವೆಲ್ಲರೂ ಕೇಳಿದ್ದಿರಲಿವೆ. ಇಂಥ ಸಲಹೆಯನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಂಬಿದ್ದೇನೆ. ಶಾಂತಿ ಸಂಧಾನ ಸುಸಮಯವನ್ನು ನಾವು ನಿರಾಕರಿಸಿದರೆ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಆ ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅಭಿಮಾನದಿಂದ ಬಾಳು, ಇದೇ ನನ್ನ ಅಭಿಮತ. ಸಾಕು. ಕಡುಗಲೆ ತೊರೆಯೋದನ ಒಡನೆ ನಿಂತಾರ ಪಾಂಡವರಲ್ಲಿ ಕರುಣ. ಒಡನೆ ನಿಂತಾರ ಪಾಂಡವರಲ್ಲಿ ಕರುಣ. ಕಡುಗಲೆ ತೊರೆಯೋದನ ಸಂಧಿಯ ಸಮಯದಲ್ಲಿ ಸಂಧಾನ ಮಾಡಿದೊಡೆ. ಸಂಧಿಯ ಸಮಯದಲ್ಲಿ ಸಂಧಾನ ಮಾಡಿದೊಡೆ. ನಿನ್ನೆ ದೂರಾಗುವುದು ನೀ ಕೇಳೋ ತಂದನೆ. ನಿನ್ನೆ ದೂರಾಗುವುದು ನೀ ಕೇಳೋ ತಂದನೆ. ಕಡುಗಲೆ ದುರ್ಯೋಧನ ಒಡನೆ ನಿಂತಾರ ಪಾಂಡವರಲ್ಲಿ ಕರುಣ. ಒಡನೆ ನಿಂತಾರ ಪಾಂಡವರಲ್ಲಿ ಕರುಣ. ಕಡುಗಲೆ ದುರ್ಯೋಧನ ಪಾಂಡವರಲ್ಲಿ ಕರುಣ. ಮುರಾರಿ ಶ್ರೀಕೃಷ್ಣ ಸಂಧಾನ ಮಾಡಿದೊಡೆ. ಮುರಾರಿ ಶ್ರೀಕೃಷ್ಣ ಸಂಧಾನ ಮಾಡಿದೊಡೆ. ಅಂದನಾಗದೆ ಬಂಧುಗಳಾದರೆ ಅಂದನಾಗದೆ ಬಂಧುಗಳಾದರೆ ಕಡುಗಲೆ ದುರ್ಯೋಧನ ಒಡನೆ ನಿಂತಾರ ಪಾಂಡವರಲ್ಲಿ ಕರುಣ. ಒಡನೆ ನಿಂತಾರ ಪಾಂಡವರಲ್ಲಿ ಕರುಣ. ಕಡುಗಲೆ ದುರ್ಯೋಧನ. ದುರ್ಯೋಧನ, ಶಾಂತಿ ಸಂಧಾನಕ್ಕೆಂದು ಬಂದವರನ್ನು ಸಮರೋತ್ಸಾಹಿಗಳಾಗಿ ಮಾಡಬೇಡ. ಆ ಪಾಂಡವರೇನೋ ಅನ್ಯರೇ ನಿನ್ನ ಚಿಕ್ಕಪ್ಪನ ಮಕ್ಕಳು ತಾನೆ. ರಾಜ್ಯದ ವಿಚಾರದಲ್ಲಿ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಆ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸಿ ದುರ್ಯೋಧನ. ಆಚಾರ್ಯರೇ, ಸಾಕು ನಿಮ್ಮ ಹಿತವಚನ. ಆಲಿಸು ನುಡಿಯ ವಿನಯ ತನಯ. ಆಲಿಸು ನುಡಿಯ ವಿನಯ ತನಯ. ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ. ನೀಲಮೂರ್ತಿ ಶ್ರೀ
ಪಾಂಡವರ ಕರೆಸಿ ಗಲಸಿ ವರ ಪಾಂಡವರ ತ್ವರಿತ ಬಳಿಸು ನಿನ್ನ ಸೋದರರ ತ್ವರಿತ ಬಳಿಸು ನಿನ್ನ ಸೋದರರ ವರ ಭಾರತವನ್ನು ಶೋಧಿಸುತ್ತೆ ವರ ಭಾರತವನ್ನು ಶೋಧಿಸುತ್ತೆ ಗುರಿ ತೋರಿದಂತೆ ಪಾಲಿಸು ರಾಜ್ಯವ ಪಾಲಿಸು ನುಡಿಯ ವಿನಯ ತನಯ ನೀಲಮೂರ್ತಿ ಶ್ರೀ ಕೃಷ್ಣನ ನುಡಿಯ. ಕುಮಾರ, ಶ್ರೀಕೃಷ್ಣನ ಆದೇಶವು ಭೀಷ್ಮನ ಸಂದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಆದ್ದರಿಂದ ಇನ್ನಾದರೂ ಈ ಯುದ್ಧದ ಚಿಂತೆಯನ್ನು ಬಿಟ್ಟು ಈ ವೃದ್ಧ ಜನನೀಯರನ್ನು ಸಂತೋಷಪಡಿಸು ಕುಮಾರ. ಬಂಧು ಬಾಂಧವರ ರಕ್ತದಿಂದ ಈ ಭರತ ಭೂಮಿಯು ಅನಾಥರನ್ನಾಗಿ ಮಾಡಬೇಡ ಕುಮಾರ. ದುರ್ಬೋಧನೆಗೆ ಕಿವಿ ಕೊಡಬೇಡ ಕುಮಾರ. ಆ ಪಾಂಡವರಾದರೂ ನಿನಗೆ ಸಹೋದರರಲ್ಲವೇ ಕುಮಾರ? ಜನಕ, ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ನಿನ್ನ ಪಿತೃವಾಕ್ಯವನ್ನಾದರೂ ಪರಿಪಾಲಿಸು. ಯಾರು? ಓ ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವುದರಲ್ಲಿ ಇವರೊಬ್ಬರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಂಥ ವಿವೇಕಿಗಳಾದ ಕರ್ತವ್ಯ. ಅದರಂತೆ ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ದುರ್ಯೋಧನ, ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮಠದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿರುವವು. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು. ಈ ನಿನ್ನ ತಂದೆ ಪಿತಾಮಹ ಆಚಾರ್ಯ ದ್ರೋಣ, ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳಿರುವುದಕ್ಕಿಂತ ಹೆಚ್ಚಿಗೆ ನಾನು ಏನೂ ಹೇಳಲಾರೆ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳೋದಲ್ಲಿ ಏಕೆ? ಕೃಷ್ಣನಿಗಾಗಲಿ ನಿನಗಾಗಲಿ ನನ್ನೊಬ್ಬನಲ್ಲಿಯೇ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವ, ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿಬಿಟ್ಟೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ತೋರುವೇಶ್ವರ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಹಾಗಲ್ಲ, ಕೇಳು. ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವನೆ. ಕೃಷ್ಣ ಕೃಷ್ಣ, ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವನೆ. ಕೃಷ್ಣ ಕೃಷ್ಣ, ವೀರ ಮಾತೆಯ ಗರ್ಭದಲ್ಲಿನ 100 ಜನರು ಜನಿಸಿದೆ. ವೀರ ಮಾತೆಯ ಗರ್ಭದಲ್ಲಿನ 100 ಜನರು ಜನಿಸಿದೆ. ಶೂರತನ ಗಂಭೀರವರ ದುರ್ಯಾಸದ
ಪಾಂಡವನಿ ಹೃದಯ ದೂರದವರ ದುರ್ಯಾಸನವನಿ ಹೃದಯ ವೈರಿಗಳ ಸಂತಾಪ ದುರದು ಶೌರ್ಯವನ್ನು ನಾ ಬಿಡುವನು ಗುಡಿಲ ಧನದಲ್ಲಿ ಗದರ ಶೋಧಿಸಿ ನಡವಯಂಕರವೇನಿದೆ ಗುಡಿಲ ಧನದಲ್ಲಿ ಗದರ ಶೋಧಿಸಿ ನಡವಯಂಕರವೇನಿದೆ ಇಟವನರಿಯದೆ ಅಥವಾ ಬಿಡನು ಮೂಲಪದ ಹೃದಯ ಇಟವನರಿಯದೆ ಅಥವಾ ಬಿಡನು ಮೂಲಪದ ಹೃದಯ ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವನೆ ಕೃಷ್ಣ ಕೃಷ್ಣ ಈ ಕೌರವೇಶ್ವರನನ್ನು ಸದೆಬಡಿಯಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಬಾಕ ಭೀಮ ಅದು ದುರಾಗ್ರಹ ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರನನ್ನು ಓದಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ ಅದು ಅದು ದುರಹಂಕಾರ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಓ ನಿನ್ನ ಪಾಂಡವರು ಅದು ಅದು ದುಸ್ಸಹವಾಸ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಾಡಿಸುವ ಯೋಜನೆಯನ್ನು ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು ಅದು ಅದು ದುರಾಶಯ ನಾವೇ ಸಮರ್ಥರು ನಾವೇ ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು ಅದು ದುರಭಿಮಾನ ಕೃಷ್ಣ ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು ಚಲಿಸಲಾರದು ಕಂಠಘೋಷಣೆಯಿಂದ ಪ್ರಯೋಜನವಿಲ್ಲ ಸಂಜವ ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಗೌರವೇಶ್ವರ ಪ್ರಚಂಡಾತ್ಮಕ ಪಾಂಡುಪುತ್ರರಿವರೇ ಎದುರೇ ಎದುರೇ ಪ್ರಚಂಡಾತ್ಮಕ ಪಾಂಡುಪುತ್ರರಿವರೇ ಎದುರೇ ಎದುರೇ ಕೃಷ್ಣ ಮಹಾದೇವನ ವರಪ್ರಸಾದದ ತ್ರಿಭುಗಳ ಶಿರವನ್ನು ಕಡಿಯುವೆ ಮಹಾದೇವನ ವರಪ್ರಸಾದದ ತ್ರಿಭುಗಳ ಶಿರವನ್ನು ಉರುಳಿಸುವೆ ಅದಮ ಪಾಂಡವರ ಮದವ ಮುರಿದುಣ ಅದಮ ಪಾಂಡವರ ಮದವ ಮುರಿದುಣ ಬಾಗಿಲಿಗೆ ಬಲೆ ಕೊಡುವೆನು ಬಾಗಿಲಿಗೆ ಪ್ರಚಂಡಾತ್ಮಕ ಪಾಂಡುಪುತ್ರರಿವರೇ ಎದುರೇ ಎದುರೇ ಗೌರವೇಶ್ವರ ನೀನೆಂತ ಮಂತ್ರ ತಂತ್ರ ನಿಪುಣನೆಂದು ನಾನು ಚೆನ್ನಾಗಿಯೇ ಬಲ್ಲೆನು. ಆದರೆ ಈ ಸಂಧಾನಕ್ಕೆ ಪ್ರತಿಫಲ ಏನೆಂದು ತಿಳಿದೆಯಲ್ಲ, ಇನ್ನು ನಿನಗೆ ಸಂಧಾನದ ಚಪಲವೇ. ಕೂಡಲೇ ಈ ರಾಜ್ಯಸಭೆಯನ್ನು ಬಿಟ್ಟು ಹೊರಟು ಹೋಗು. ಗೋಪಿಕಾಂಜನೇಯರ ಮನೆಯಲ್ಲಿ ಬೆಣ್ಣೆ ಮುದ್ದೆಯನ್ನು ಕದ್ದು ಸವಿಯುವುದನ್ನು ಬಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ಬಂದಿರುವೆಯಾ? ಇದೆಂದಿಗೂ ಸಾಧ್ಯವಿಲ್ಲ. ಕೂಡಲೇ ಈ ಸಭೆಯನ್ನು ಬಿಟ್ಟು ಆಚೆ ಹೋದರೆ ಸರಿ, ಇಲ್ಲವಾದರೆ ಅಪ್ಪಳಿಸಿ ಬಿಡುವೆನು. ಎಚ್ಚರ! ಸಿಂಧು ರಾಜ. ದುಶ್ಯಾಸನ, ಇದಕ್ಕೆ ನಿನ್ನ ಅಭಿಮತವೇನು? ವಿಷ್ಣು, ಯಾರು ಎಂದರೆ ಕರೆಯಲೋಗಲ್ಲ, ನಾನ್ಯಾರು ಎಂದರೆ ಕರೆಯಲೋಗಲ್ಲ. ಓ ನವತ್ರಯವನ್ನೇ ಬೋರಿ ಆಡಿದೆ
ತ್ರಯವನ್ನೇ ಬೊಗರೆ ಆಡದ ಜೈ ಮಂತ ಈ ದುಶ್ಯಾಸನನ ಜೈ ಮಂತ ಈ ದುಶ್ಯಾಸನನ ಓರು ಎಂದರಿತೆಯಲು ಬಲ್ಲ ಹಗರಣವೆದ್ದಿದು ಎಂದು ಬಾರಿಯೋ ಹಲ್ಲ ಮೋಳಗಳ ಮೊರೆಸಿಕೊಂಡೆಯ ಹಗರಣವೆದ್ದಿದು ಎಂದು ಬಾರಿಯೋ ಹಲ್ಲ ಮೋಳಗಳ ಮೊರೆಸಿಕೊಂಡೆಯ ಒಲ್ಲವ ಎನಗೆ ಎದುರಿಲ್ಲದಿರೆ ಒಲ್ಲವ ಎನಗೆ ಎದುರಿಲ್ಲದಿರೆ ನಲ್ಲನೆ ನಿನ್ನ ಎಲ್ಲ ಕೊಲ್ಲುವೆ ನಲ್ಲನೆ ನಿನ್ನ ಎಲ್ಲ ಕೊಲ್ಲುವೆ ಯಾರ ಎಂದರಿತೆಯಲು ಗೊಲ್ಲ ಭುವನಾತ್ರಯವನ್ನೇ ಬೊಗರೆ ಆಡದ ಭುವನಾತ್ರಯವನ್ನೇ ಬೊಗರೆ ಆಡದ ಜೈ ಮಂತ ಈ ದುಶ್ಯಾಸನನ ಜೈ ಮಂತ ಈ ದುಶ್ಯಾಸನನ ಯಾರ ಎಂದರಿತೆಯಲು ಗೊಲ್ಲ ಕೃಷ್ಣ ಅಣ್ಣನ ಮಾತು ಕೃಷ್ಣ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯೋ ನಿನ್ನಂತಹ ಯುದ್ಧ ಬೀರುಗಳಿಂದ ಶಮನವಾಗುವುದಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವೋ ಇದೋ ನನ್ನ ಗದೆ. ಕರ್ಣ, ನಿನ್ನ ಅಭಿಮತವೇನು? ಕೃಷ್ಣ, ದುರ್ಯೋಧನ ದುಶ್ವಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ನನ್ನಾಗಿ ತೀರದ ಹೊರತಾಗಿ ಈ ರಾಧೆಯನಿಗೆ ಭೃಷ್ಟನ್ನು ರುಚಿಸುವುದಿಲ್ಲ. ರಾಜೇಂದ್ರ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾಗಿದ್ದು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಅರ್ಜುನ, ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲಿಚ್ಛಿಸಿರುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಕೃಷ್ಣ ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗದ ನೀನು ಏಕೆ ದಾಸನಾದೆ? ಹಿತವಾ ಬಯಸಿ ಕೆಣಕಿದರೆ ಮನದಳು ಫಲಿಸುವುದು, ಮುಂದೆ ಬರುವುದು ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಕೃಷ್ಣ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವ ನೀನೇ. ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ ಕೃಷ್ಣ. ಪಾಂಡು ಕುವರರ ಹಿತವನ್ನು ಬಯಸುತ್ತ ಪಾಂಡು ಕುವರರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಪುತ್ರ ದುರ್ಯೋಧನ, ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವ ನೀನೇ. ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ ಕೃಷ್ಣ. ಮಿತ್ರ ದುರ್ಯೋಧನ,
ರಾಜ್ಯವ ಕಬಳಿಸುವ ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕದ ಪಾತ್ರ ಬೇಡ. ಕಪಟ ನಾಟಕದ ಪಾತ್ರ ಬೇಡ. ಹಠವಂತರು ನಾವು ಹಠವಂತರು ನಾವು ಹಿತವಿದು ತಿಳಿನಿ. ಹಠವಂತರು ನಾವು ಹಿತವಿದು ತಿಳಿನಿ. ದುರದಳು ಪಾರ್ಥನ ಸಿರ ಕಡಿದಿಡುವೆ. ದುರದಳು ಪಾರ್ಥನ ಸಿರ ಕಡಿದಿಡುವೆ. ದುರದಳು ಪಾರ್ಥನ ಸಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವ ನೀನೆ. ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಕೃಷ್ಣ, ನಿನ್ನ ಪ್ರಾಣಮಿತ್ರರಾದ ಆ ಪಾಂಡವರ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿಗಾಗಿ ನನ್ನ ತನು ಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಈ ಕುಟುಂಬ ಸಂಧಾನಕ್ಕೆ ನಾವ್ಯಾರು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಇದು ನನ್ನ ಅಭಿಮತ. ನಿನ್ನ ದರ್ಪಿತ ಮಾತಿನಿಂದ ಕೃಷ್ಣನ ಕಂಠವೇ ಬಿಗಿದಂತಾಗಿತ್ತು. ಓಹೋ, ಮೇರೆ ಮೀರಿತು. ಈ ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿ. ಭಾರತ ಭೂಮಿ ಶಶಿ ಜೈಸ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸೋ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಶಶಿ ಜೈಸ ದುರಾಶ ಜೈಸ ದುರಾಶ. ಕರೆಸಿಗಾನಿ ಅನುಜಾತರ ತರಯ ನಿಂತು ಖ್ಯಾತಿ ಪಡೆಸಿಯಾಗುವೇರ. ತರಯ ನಿಂತು ಖ್ಯಾತಿ ಪಡೆಸಿಯಾಗುವೇರ. ದೈವವನೇ ನೀಗಿಣಿ ಸೈರಣಯ ತಾಳೈ. ವೈರವನೇ ನೀಗಿಣಿ ಸೈರಣಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಗುಣಯುತ ವರಗುಣಯುತವನೆನಿಸಿ ಕೊರೆದರಯ್ಯ. ಭಾರತ ಭೂಮಿ ಶಶಿ ಜೈಸ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸೋ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಶಶಿ ಜೈಸ ದುರಾಶ ಜೈಸ ದುರಾಶ. ದುರ್ಯೋಧನ, ಕೃಷ್ಣ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಈ ನಿನ್ನ ಬಂಧುಗಳನ್ನು, ಗುರು ಹಿರಿಯರನ್ನು, ಸಹೋದರನನ್ನು ಒಂದು ಸಾರಿ ದೃಷ್ಟಿಸಿ ನೋಡು.
ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಶಾಂತಿ ಹೊರತು ಮತ್ತೇನೂ ಅವರಿಗೆ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಸಂಧಿಗೆ ಸಮ್ಮತಿಸು. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಕೊಡದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ಸಮ್ಮತಿಸು. ಸಂಧಿಗೆ ಸಮ್ಮತಿಸು. ದಾನವಿಧಿಯ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ. ಮುಂದಾಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು. ಸಂಧಿ ಭಿಕ್ಷೆ ಇದರಲ್ಲಿ ನನ್ನ ಅಪರಾಧವಾದರೆ ಏನು ಇದೆ ರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಶೀಲನೆಗಾಗಿ ವನವಾಸ ಮಾಡಿದುದು ಅಧರ್ಮದ ಕಾರ್ಯವೋ? ಕೇಳುವ ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಇನ್ನು ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಕೃಷ್ಣ, ಧರ್ಮಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಕೃಷ್ಣ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ದುರ್ಯೋಧನ ಎಂದಿಗೂ ಭಯಪಡಲಾಗದು. ಸೊಮ್ಮನೆ ಕಂಠಘೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಹೇ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಹೇಳುವೆನು ಕೇಳುವೆಯೋ? ಎಂಬುದಾಗಿ ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ, ಅನಂತ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೆಳೆದುದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸುತ್ತಿರುವುದು. ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ಉಲ್ಲಂಘಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ, ಅದು ನಿನ್ನ ಭ್ರಮೆ. ಮೊಕಟೇಶ್ವರನ ಮರಣ ಹೋಮ ಚರಣಗೀತೆಯನ್ನು ಆಡುವ ಈ ಚಲದಂಕ ಮಲ್ಲ ಗರ್ಜಿಸುವ ರಣಭುಜವ ಸಲ್ಲಸಿ ಇಲ್ಲವಲ್ಲಯ? ಕೆಚ್ಚದೆಯ ಕೌರವೇಶ್ವರನ ಹುಚ್ಚು ರೋಷವನ್ನು ರೊಚ್ಚಗೆಬ್ಬಿಸಿ ಕೆಣಕಿ ಕೇಕೆ ಹೋಗಿ ನಕ್ಕಳಲ್ಲ ಓ ನಿನ್ನ ಪಾಂಡವರ ಸತಿ ಪಾಂಚಾಲೆ. ಅಂದೆ ತೊಟ್ಟಿನ ಛಲವನ್ನ ಸ್ವಯಂಭೂತ ಪ್ರೇತ ಪಿಚಾಚಿಗಳಿಗೆ ಒಡೆಯನಾಗಿರುವ ಭೂತಾನಾಥೇಶ್ವರನೇ ಸಾಧನಕ್ಕೆ ನಿಂತರೂ ಸರಿಯೇ. ಕಲಿಹಂಸದಿಂದ ಉದ್ಭವಿಸಿದ ಈ ರತ್ನ ಸಿಂಹಾಸನ
ರಕ್ತದ ಮಳೆಯಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂಬ ಪಟ್ಟು ಹಿಡಿದ ಈ ಜಟ್ಟಿ ಕೌರವನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬಿಡೆ, ಎಳವನ್ನು ಕೊಡೆ. ಕೃಷ್ಣ, ದುರ್ಯೋಧನ, ಕೆಟ್ಟರೂ ಸರಿಯೇ ಹೆದಗೆಡದೆ ಬಿಟ್ಟು ಕೊಡಲು ಕೊರು ಭೂಮಿಯನ. ಕೆಟ್ಟರೂ ಸರಿಯೇ ಹೆದಗೆಡದೆ ಬಿಟ್ಟು ಕೊಡಲು ಕೊರು ಭೂಮಿಯನ. ಹಟ್ಟ ಆಸದಿಂದ ಬುಲವ ತಟ್ಟಿ ಗಟ್ಟಿ ಮೆರವ ಗೆಲ್ಲುವ ಈ ಕುಲವ. ಹಟ್ಟ ಆಸದಿಂದ ಬುಲವ ತಟ್ಟಿ ಗಟ್ಟಿ ಮೆರವ ಗೆಲ್ಲುವ ಈ ಕುಲವ. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಕ್ಕೆ, ದೊಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಕ್ಕೆ. ಗುರುಬಲ ರಾಮರ ಬೆಂಬಲ ಬೀರಲು ಛಲವನ್ನು ಬಿಡದೆ ಗೆಲುವನ್ನು ಕೊಡಲು. ಗುರುಬಲ ರಾಮರ ಬೆಂಬಲ ಬೀರಲು ಛಲವನ್ನು ಬಿಡದೆ ಗೆಲುವನ್ನು ಕೊಡಲು. ಆಕಾಶ ಭೂಮಂಡಲವು ಹೋಗರದು ಬೋಯ್ತಿರಿಯಲು. ಕೃಷ್ಣ, ಆಕಾಶ ಭೂಮಂಡಲವು ಹೋಗರದು ಬೋಯ್ತಿರಿಯಲು. ಯುದ್ಧವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು. ಯುದ್ಧವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ, ಕಡೆಯ ನಿರ್ಧಾರ ಬೇರೆ. ಕೃಷ್ಣ, ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಕೊಟ್ಟ ಶ್ರಮ ಸಾರ್ಥಕವಾದರೆ, ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗಿ ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ, ಕಡೆಯ ನಿರ್ಧಾರ ಬೇರೆ. ಅಲ್ಲವೇ ಮಾಧವ? ಕೃಷ್ಣ, ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಹೋಗಿ ಆ ಪಾಂಡವರಿಗೆ ತಿಳಿಸಿಬಿಡು. ದುರ್ಯೋಧನ, ಈ ದರ್ಪಿದ ಮಾತನ್ನು ಇನ್ನು ಎಷ್ಟು ಹೊತ್ತು ಸಹಿಸಿ? ಸಹೋದರ, ಪಾಂಡವರ ಕೋಡಿ ಬಾಳುವುದು ಬೇಡ ಬೇಡಗಳು ಬೇಸರವೋ. ಏಳು ಪಾಂಡವರ ಕೋಡಿ ಬಾಳುವುದು ಬೇಡ ಬೇಡವಲು ಬೇಸರವೋ. ಬೇಡ ಬೇಡವಲು ಬೇಸರವೋ. ಬೇಡ ಬೇಡವಲು ಬೇಸರವೋ. ನಾಡು ದೊರೆಯದು ಕಾಡಿಗೋಗಲೇ ಕೊಡುವುದಿಲ್ಲವೋ ರಾಜ್ಯವ. ನಾಡು ದೊರೆಯದು ಕಾಡಿಗೋಗಲೇ ಕೊಡುವುದಿಲ್ಲವೋ ರಾಜ್ಯವ. ದುಷ್ಟ ಪಾಂಡವರ ಆಟ ಆಟವ ಮೆಟ್ಟಿ ನಿಲ್ಲುವೆ ದರೆಯೊಳಗೆ. ಮೆಟ್ಟಿ ನಿಲ್ಲುವೆ ದರೆಯೊಳಗೆ. ಮೆಟ್ಟಿ ನಿಲ್ಲುವೆ ದರೆಯೊಳಗೆ. ಅಣ್ಣ, ಸಹೋದರ, ಇದು ಕೌರವರ ರಾಜ್ಯಸಭೆಯಲ್ಲ, ಈ ಪಾಂಡುನಂದನರ ಮಿತ್ರಕೂಟ. ನಮ್ಮನ್ನವನ್ನು ತಿಂದು ಪರಿಶುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ನೋಡುತ್ತಾ ಕುಳಿತಿರುವರು ನೋಡೋಣ. ಸರಿಯಾಗಿ ಹೇಳಿದೆ ಸಹೋದರ. ಸಮಯವು ದೊರಕಿದರೆ ಎಂತಹ ಚಿಂತನೆಗೂ ಏಸೋರಲ್ಲ. ನಾವು ಇಲ್ಲಿಂದ ಹೊರಡೋಣ ಬಾ ಅಣ್ಣ. ಭಲೆ ಸಹೋದರ, ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಮಾವ, ಸೈಂಧವ, ಕರ್ಣ. ನಿಲ್ಲು ಕುಮಾರ, ನಿಲ್ಲು ಕುಮಾರ, ನಿಲ್ಲು.